ಶ್ರೀ ಎಲ್ಲಮ್ಮ ತಾಯಿ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ ಎಲ್ಲರೂ. ತಾಯಿ ದರ್ಶನ ಮಾಡ್ಕೊಂಡು ಬರೋಣ. ಕುಟುಂಬ ಸಮೇತ ನಾವು ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಮಂಗಳವಾರ ದಿವಸ. ಬನ್ನಿ ಹೋಗೋಣ. ನೋಡಿ, ಎಲ್ಲ ಕುಟುಂಬದ ಜೊತೆಗೆ ತಾಯಿ ಎಲ್ಲಮ್ಮನ ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಅಂದರೆ ಮನೆಯಲ್ಲಿ ಎಲ್ಲಮ್ಮನ ದೇವ್ರು ಮಾಡ್ತಾಯಿದ್ರು, ಹಾಗಾಗಿ ದೇವ್ರು ಮಾಡ್ತಾರೆ ಅಂತಲ್ಲ, ಹೋಳಿ ಹುಣ್ಣಿಮೆಗೆ ಹೋಳಿ ಹುಣ್ಣಿಮೆ ಮುಂಚೆ ಒಂದು ಸಲ ಹೋಗಿ ಬರ್ತೀವಿ ನಾವು. ತಾಯಿ ದರ್ಶನ ಮಾಡ್ಕೊಂಡು ಬರ್ತೀವಿ, ಮನೆ ದೇವರು. ಹಾಗಾಗಿ ಇದು ನೋಡ್ರಿ, ಗದ್ದೆ ಎಲ್ಲಮ್ಮ. ಅಂದರೆ ಗದ್ದೆ ಅಂದರೆ ಹೊಲದಲ್ಲಿರೋ ಎಲ್ಲಮ್ಮ. ಇಲ್ಲಿ ನಾವು ಬೆಳಗ್ಗೆನೇ ಹೋಗಿದ್ವಿ, ಅವರು ಪೂಜೆ ಮಾಡೋರು ಇನ್ನೂ ಬಂದಿರಲಿಲ್ಲ. ಸ್ವಲ್ಪ ವೇಟ್ ಮಾಡಿದ್ವಿ, ಆಮೇಲೆ ಅವ್ರು ಬಂದರು. ಬಂದ ನಂತರ ಪೂಜೆ ಸ್ಟಾರ್ಟ್ ಮಾಡಿದರು. ಅಲ್ಲಿಂದ ಆಮೇಲೆ ಊರಲ್ಲಿರೋ ಎಲ್ಲಮ್ಮ ಅಂದ್ರೇನು, ನಮ್ಮ ಮನೆ ದೇವರು. ಅಲ್ಲಿ ದೇವಸ್ಥಾನದಲ್ಲಿ ಇಬ್ಬರು ಎಲ್ಲಮ್ಮನ ದೇವಸ್ಥಾನಗಳಿದ್ದಾವೆ. ಹಾಗಾಗಿ ಫಸ್ಟ್ ನಾವು ಗದ್ದೆ ಎಲ್ಲಮ್ಮಕ್ಕೆ ಹೋಗಿ ಆಮೇಲೆ ಈ ಕಡೆ ಗುಡಿ ಇದೆಯಲ್ಲ, ಮೇನ್ ಸಿಟಿಯಲ್ಲಿ ಅಂದರೆ ಊರಲ್ಲಿರೋ ದೇವ್ರನ್ನ ಅಲ್ಲಿ ದರ್ಶನ ಮಾಡೋಕ್ಕೆ ಬಂದ್ವಿ. ಇದು ಇನ್ನೊಂದು ಗುಡಿ, ಇದು ಊರಲ್ಲಿರೋ ಗುಡಿ. ಇದು ಇಲ್ಲಿ ತಾಯಿ ದರ್ಶನ ಮಾಡಿಕೊಂಡು ನಿಮಗೆಲ್ಲ ನೋಡಿ ದರ್ಶನ ನಿಮಗೂ ಕೂಡ ಮಾಡಿಸ್ತಾ ಇದ್ದೀವಿ. ಕುಟುಂಬ ಸಮೇತ ಬಂದಿದ್ದೀವಿ ನಾವು ಎಲ್ಲ. ನಮ್ಮ ಅಣ್ಣ ತಮ್ಮರೆಲ್ಲ ದೇವ್ರು ಮಾಡ್ತಾಯಿದ್ರು, ಹಾಗಾಗಿ ಅವರು ಕೂಡ ಬಂದಿದ್ದಾರೆ. ಸ್ವಲ್ಪ ಅಲ್ಲಿ ಕೂಡ ವೇಟ್ ಮಾಡಿದ್ವಿ. ಆಮೇಲೆ ಅವರು ಭಟ್ರು ಬಂದರು ಪೂಜೆ ಮಾಡೋಕ್ಕೆ. ಅವ್ರು ಬಂದ ನಂತರ ಪೂಜೆ ಎಲ್ಲ ಮಾಡಿಕೊಂಡು ನಿಮಗೆ ಹೊರಗೆಲ್ಲ ತೋರಿಸ್ತೀನಿ ಬನ್ನಿ. ಉದೋ ಉದೋ ಎಲ್ಲಮ್ಮ, ಎಲ್ರಿಗೂ ಕಾಪಾಡಮ್ಮ. ಎಲ್ಲರಿಗೂ ಎಲ್ಲಮ್ಮ ಇದ್ದೇ ಇರ್ತಾಳೆ. ಎಲ್ಲಮ್ಮನ ಪೂಜೆ ಮಾಡಿದರೆ ಎಲ್ಲ ದೇವ್ರು ಪೂಜೆ ಮಾಡ್ದಂಗೆ ಅಂತ ಹೇಳ್ತಾರೆ. ನೋಡಿ, ಇದು ಗರ್ಭಗುಡಿ. ದೇವಸ್ಥಾನದಲ್ಲಿ ಪೂಜೆ ಮುಗಿಸ್ಕೊಂಡು ನೋಡಿ, ಗುಡಿ ಈ ಥರ ಇದೆ. ಪೂಜೆ ಎಲ್ಲ ಆಯಿತು. ಪೂಜೆ ಆದ ನಂತರ ಅಲ್ಲಿಂದ ಸುಮ್ಮನೆ ಎಲ್ಲರೂ ಒಂದೊಂದು ಫೋಟೋ ತಗೊಂಡ್ವಿ. ನಮ್ಮ ಅವರೆಲ್ಲ ಸೇರಿಕೊಂಡು ಫೋಟೋ ತಕ್ಕೊಂಡು ಬೆಳಗ್ಗೆನೇ ನಾವು 5 ಗಂಟೆಗೆ ಬಂದಿದ್ವಿ. ಹಾಗಾಗಿ ದಾರಿಯಲ್ಲಿ ಏನಾದರೂ ತಿನ್ಕೊಂಡು ಹೋಗೋಣ ಅಂತ. ಅದು ಹಳ್ಳಿ ಇರೋದ್ರಿಂದ ಅಲ್ಲಿ ಏನು ತಿನ್ನಬೇಕು ಅದು ಗೊತ್ತಾಗಲಿಲ್ಲ, ಸುಮ್ಮನೆ ಬರ್ತಾಯಿದ್ವಿ. ನೋಡಿ, ಎಲ್ಲರೂ ಒಂದೊಂದು ಫೋಟೋ ತಗೊಂಡಿವಿ ನಮ್ಮ ತಂಗಿಯವರೆಲ್ಲ ಸೇರಿಕೊಂಡು. ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿರೋ ದೇವಸ್ಥಾನ ಇದು. ದೊಡ್ಡ ದೇವಸ್ಥಾನ ಇದೆ, ಎಲ್ಲಮ್ಮ ದೇವಸ್ಥಾನ. ಚಿಕ್ಕನಹಳ್ಳಿ ಎಲ್ಲಮ್ಮ ದೇವಸ್ಥಾನ ಮುಖ್ಯದ್ವಾರ ಇದು. ದರ್ಶನ ಆಯಿತು, ಇನ್ನೇನು ಮನೆ ಕಡೆ ಹೋಗೋಣ ಅಂತ ಹೊರಗಡೆ ಬಂದೀವಿ. ನಿಮಗೆ ಸುತ್ತೆಲ್ಲ ದೇವಸ್ಥಾನ ತೋರಿಸೋಣ ಅಂತ ಇದಿಷ್ಟು ವಿಡಿಯೋನ ಮಾಡಿಕೊಂಡೆ ನಾನು. ನೋಡಿರಿ, ಎಲ್ಲರೂ ದರ್ಶನ ಮಾಡಿರಿ. ತಾಯಿ ದರ್ಶನ ಮಾಡಿಕೊಂಡು ಹೋಗೋಣ ಅಂತ ಹೋಗ್ತಾಯಿದ್ವಿ. ದಾರಿಯಲ್ಲಿ ಹೋಗಬೇಕಾದ್ರೆ ಅಲ್ಲಿ ಊರಲ್ಲಿ ನಮ್ಮ ಇದ್ದವ್ರು ನೀರೆಲ್ಲ ತೊಗೊಂಡ್ರು. ಅಷ್ಟು ನೀರು ತೊಗೊಂಡ್ರು ಅಂತ ಅಂದ್ಕೊಂಡ್ವಿ ನಾವು. ಇಲ್ಲಿ ದಾರಿಲಿ ಬರ್ತಾ ಗದ್ದೆಗಳು, ನೀರು, ಕೆನಲ್ ನೀರು ಹರಿತಾ ಇದ್ವು. ಅಲ್ಲಿ ಎಲ್ಲರೂ ಕೈ ತೊಗೊಂಡ್ರು. ನಾನು ಏನೂ ಅಂದ್ಕೊಳ್ಳಿಲ್ಲ, ಕೈ ತೊಳ್ಕೊತಾರಲ್ಲ ಅಷ್ಟೇ ಅಂತ ಅಂದ್ಕೊಂಡಿದ್ದೆ ನಾನು. ಸುಮ್ಮನೆ ನೀರು ಕಂಡ್ರೆ ನನಗೂ ಇಷ್ಟ, ಭಾಳ ಖುಷಿ ಆಯಿತು ನನಗೂ ನೀರು ನೋಡಿ. ಅಲ್ಲೆಲ್ಲ ನಾವು ಒಂಚೂರು ಕೈಯೆಲ್ಲ ತೊಗೊಂಡು ಸುಮ್ಮನೆ ತಿರುಗಾಡ್ಕೊಂಡು ಆಮೇಲೆ ನಮ್ಮ ಅವರು ನಾಷ್ಟ ತಂದಿದ್ದರು ಸುಸ್ಲ. ಅಲ್ಲಿ ಕಾರ್ ನಿಲ್ಲಿಸಿದ್ರೆ ನಮ್ಗೆ ಗೊತ್ತಾಗಿಲ್ಲ, ಸರ್ಪ್ರೈಸ್ ಅನ್ನೋ ಥರ. ಅಂದರೆ ನಾವು ಟಿಫನ್ ಇಲ್ಲಿ ಹಳ್ಳೀಲಿ ಎಲ್ಲಿ ಮಾಡಬೇಕು ಅಂತ ಅದೇ ವಿಚಾರ ಮಾಡ್ತಾ ಇದ್ವಿ.
ಅವರಲ್ಲಿ ಮಾಡಿಸ್ಕೊಂಡು ಬಂದಿದ್ದರು. ನೀರಷ್ಟೇ ತಂದರು ಅಂದ್ಕೊಂಡಿದ್ದೆ ನಾನು. ಆ ಟಿಫನ್ನು ತೊಗೊಂಡು ಬಂದಿದ್ದರು. ಇಲ್ಲಿ ನೋಡಿ ಕ್ಯಾನಲು ಹೊಲ ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ ಕೂತ್ಕೊಂಡು ಎಲ್ಲರೂ ಸುಸ್ಲಾ ಮಾಡಿದರು. ಫಸ್ಟ್ ಕ್ಲಾಸು ಸುಸ್ಲಾ ಟೇಸ್ಟಾಗಿತ್ತು, ಭಾಳ ಟೇಸ್ಟಾಗಿತ್ತು. ಆ್ಯಕ್ಚುಲಿ ಹಳ್ಳಿದಾಗ ಭಾಳ ಚಂದ ಮಾಡ್ತಾರೆ ಅನಿಸುತ್ತೆ ಸುಸ್ಲಾ. ನೋಡಿರಿ ನೀವು ಏನೇ ತಿನ್ಬೇಕಾದ್ರೆ ಚುಡುವ ಸುಸ್ಲಾ ಇದೆಲ್ಲ ಹಳ್ಳ್ಯಾಗ ತಿನ್ನಬೇಕು. ಭಾಳ ಫಸ್ಟ್ ಕ್ಲಾಸ್ ಇರ್ತದೆ, ರುಚಿ ಮಾಡ್ತಾರೆ. ಅಲ್ಲೇ ಹೊಲದಲ್ಲಿ ಕೂತ್ಕೊಂಡು ತಿಂದ್ವಿ, ಮಸ್ತಿತ್ತು ಸುಸ್ಲಾ. ತಿನ್ಕೊಂಡು ಹೊಲ ಎಲ್ಲ ಸುಮ್ಮನೆ ಹಿಂಗೆ ನೋಡಿಕೊಂಡು ಇನ್ನೂ ಕಾಡೇನೂ ಆಗಿಲ್ಲ. ಕವಳಿ ಅಂದರೆ ಅಕ್ಕಿ ಬೆಳೀತಾರೆ. ಇದು ಅಕ್ಕಿ ಹೊಲ ಇದು. ನಿಮಗೆ ಗೊತ್ತಿದೆಯೋ ಅನ್ಕೋತೀನಿ. ಕವಳಿ ಅಂದರೆ ಅಕ್ಕಿ. ಮಕ್ಕಳಲ್ಲಿ ಇನ್ನೊಂಚೂರು ಆಟ ಆಡಿದರು ಅಲ್ಲೆಲ್ಲ ನೀರಲ್ಲಿ. ಖುಷಿ ಅವರಿಗೆಲ್ಲ. ಅಲ್ಲೆಲ್ಲ ಆಟ ಆಡಿಕೊಂಡು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ. ಅಲ್ಲೇ ತಿಂದು ಸ್ವಲ್ಪ ಹೊತ್ತು ನೀರದೆಲ್ಲ ಕುಡ್ಕೊಂಡು ಅವ್ರು ಆಟ ಆಡೋದನ್ನೆಲ್ಲ ನೋಡ್ತಾ ಇದ್ವಿ ನಾವು. ಸ್ವಲ್ಪ ಅವ್ರ ಖುಷಿ ನೋಡ್ರಿ ಎಷ್ಟು. ಹಾಗೆ ಮನೆಗೆ ಬಂದ್ವಿ ನೋಡ್ರಿ. ಈಗ ಬಂದ್ವಿ. ಆಮೇಲೆ ಇಲ್ಲಿ ಹೋಳಿಗೆ ಊಟ ಮಾಡಿದ್ವಿ ಎಲ್ಲರೂ ಕೂತ್ಕೊಂಡು. ಇವರು ನಮ್ಮ ಮೈದ ಅಂದರೆ ನಮ್ಮ ಚಿಕ್ಕತ್ತಿ ಮಗ ಇವರು, ಹನುಮಂತ ಅಂತ. ಆಮೇಲೆ ನಮ್ಮ ನಾದಿನಿಯವರು, ನಮ್ಮ ಅತ್ತೆಯವರು, ಅವರಿಗೆಲ್ಲ ಮಾತಾಡ್ಸ್ಕೊಂಡು ಕೂತಿದ್ರು. ಊರಿಂದ ಎಲ್ಲ ನೆಂಟರು ಬಂದಿದ್ರಲ್ಲ, ಹಾಗಾಗಿ ಎಲ್ಲರ ಜೊತೆ ಮಾತಾಡ್ತಾ ಕೂತಿದ್ರು. ಥ್ಯಾಂಕ್ ಯು ಸೋ ಮಚ್. ಇಲ್ಲಿವರೆಗೂ ನನ್ನ ವೀಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು. ಈ ಥರ ಒಳ್ಳೊಳ್ಳೆಯ ವಿಷಯಗಳನ್ನ ತೊಗೊಂಡು ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ನಿಮ್ಗೆ ಸಿಗ್ತೀನಿ ಅಂತ ಹೇಳ್ತಾ, ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಧನ್ಯವಾದಗಳು.